ನಮಸ್ತೆ ನನ್ನ ಪ್ರೀತಿಯ ಕರ್ನಾಟಕದ ಜನತೆಗೆ. ನಾನು ಇವತ್ತು ಮಾತಾಡತಕ್ಕಂಥ ವಿಚಾರ ಬಂದು ಮನುಷ್ಯ ಹೇಗೆ ಒಳ್ಳೆಯವನಾಗಬೇಕು, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕು. ನೋಡಿ, ಪ್ರಸ್ತುತ ದಿನಗಳಲ್ಲಿ ಒಳ್ಳೆಯ ವ್ಯಕ್ತಿಗಳು ತುಂಬ ಜನ ಕಡಿಮೆ ಮಟ್ಟದಲ್ಲಿರೋದು. ಒಳ್ಳೆಯ ವ್ಯಕ್ತಿಗಳು ಕೆಟ್ಟವರಾಗ್ತಾ ಇದ್ದಾರೆ, ತುಂಬ ಕಡಿಮೆ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾವ ರೀತಿ ಅಂತಂದರೆ ಹಣದ ವ್ಯಾಮೋಹ ಮತ್ತು ಅಧಿಕಾರದ ವ್ಯಾಮೋಹ, ಅತಿ ಆಸೆ, ಇಂತಹ ಬುದ್ಧಿಗಳನ್ನ ಹೊಂದ್ತಾ ಇದ್ದಾನೆ ಮನುಷ್ಯ. ಆದ್ದರಿಂದ ನಾವು ಒಳ್ಳೆಯ ನಡತೆ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದು ಯಾವ ರೀತಿ ಅಂತಂದರೆ ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಆಸೆ ಯಾವ ರೀತಿ ಇರಬೇಕು? ಯಾವುದಾದ್ರೂ ಒಂದು ವಸ್ತು ನಮಗೆ ದೊರೆತಿರುತ್ತೆ, ಆ ವಸ್ತುನ ಯಾವ ರೀತಿ ಕಾಪಾಡಬೇಕು, ಅದನ್ನ ಉಳಿಸ್ಕೊಳ್ಬೇಕು, ಅದರಿಂದ ನಾವು ಬೆಳಿಬೇಕು ಅನ್ನೋದನ್ನ ಕಲ್ತ್ಕೋಬೇಕೇ ಹೊರತು ಬೇರೆ ವಸ್ತುಗಳ ಬಗ್ಗೆ ಅತಿ ಆಸೆ ಪಡೋ ಅಂಥ ವ್ಯಾಮೋಹ ಹೊಂದಬಾರ್ದು. ಇದು ಮೊದಲನೇ ಅಂಶ. ಎರಡನೇದು ನಂಬಿಕೆ ಅನ್ನೋದು ತುಂಬ ದೊಡ್ಡದಾದಂತಹ ಮಾತು. ಇದನ್ನ ಗಳಿಸ್ಕೋಬೇಕು ಅಂತಂದರೆ ತುಂಬ ದಿನಗಳೇ ಬೇಕು, ಅದನ್ನ ಕಳ್ಕೊಳ್ಳೋಕ್ಕೆ ಒಂದು ಕ್ಷಣ ಸಾಕು. ಇದು ಮೂರನೇ ವಿಷಯ ಬಂದು ನಾವು ಯಾವ ರೀತಿ ಇದು ಮಾಡ್ತೀವಿ. ಮೂರನೇ ಅಂಶ ಬಂದು ಪ್ರೀತಿ. ಯಾವ ರೀತಿ ಪ್ರೀತಿ ಅಂತಂದರೆ, ಪ್ರೀತಿಯಲ್ಲಿ ಸ್ವಾರ್ಥವಿರಬಾರ್ದು. ನಿಸ್ವಾರ್ಥದ ಪ್ರೀತಿಯನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು. ನಾನು ನನ್ನದು ಅನ್ನೋ ಬದಲು ನಾವುಗಳು, ನಮ್ಮದು ಅನ್ನೋ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ನಾಲ್ಕನೇ ಅಂಶ ಬಂದು ಆತ್ಮವಿಶ್ವಾಸವನ್ನು ನಾವು ಯಾವ ರೀತಿ ವ್ಯಕ್ತಪಡಿಸಬೇಕು, ಯಾವ ರೀತಿ ನಮ್ಮ ಮನಸ್ಸಿಗೆ ತಗೋಬೇಕು ಅಂತಂದಾಗ, ನನ್ನನ್ನು ನಂಬ್ಕೊಂಡಂತಹ ಇರುವಂಥ ವ್ಯಕ್ತಿಗಳಿಗೆ ನಾವು ಯಾವುದೇ ಕಾರಣಕ್ಕೂ ಯಾವತ್ತೂ ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ನಮ್ಮ ಆತ್ಮವಿಶ್ವಾಸ, ಮನಸ್ಸು ಒಪ್ಪುವಂಥ ರೀತಿಯಲ್ಲಿ ನಾವು ಕೆಲಸಗಳನ್ನ ಮಾಡಬೇಕು. ಮತ್ತು ಐದನೇ ಅಂಶ ಬಂದು ಕೆಟ್ಟ ದಾರಿ ಹಿಡಿಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಯೂ ಅದು ಕೆಟ್ಟದು ಅಂತ ನಾವು ತಿಳ್ಕೊಂಡಿದ್ದಾಗಲೂ ಆ ಕೆಟ್ಟತನವನ್ನು ಮಾಡೋಕ್ಕೆ ಹೋಗ್ಬಾರ್ದು. ನಮಗೆ ಕೆಟ್ಟದು ಅನ್ನೋದು ಅನಿಸುತ್ತೆ, ಮನಸ್ಸಲ್ಲಿ ಬಂದಾಗಲೂ ನೋಡಿದಾಗಲೂ ನಾವು ಕೆಟ್ಟದ್ದು ಮಾಡ್ತಿದ್ದೀವಿ ಅಂತಂದಾಗ ಅದನ್ನ ಕೈ ಬಿಡಬೇಕೇ ಹೊರತು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ನಾವು ಕೆಟ್ಟತನಕ್ಕೆ ದಾರಿ ಮಾಡಿಕೊಡ್ಬಾರ್ದು. ಆರನೇ ಅಂಶ ಬಂದು ಯಾವುದು ಅಂತಂದರೆ, ಬೇರೆಯವರ ಬೆಳವಣಿಗೆ ನೋಡಿ ನಾವು ಒಳ್ಳೆಯದಾಗಲಿ, ಇನ್ನೂ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಉತ್ತಮವಾಗಿರಲಿ ಅಂತ ಒಂದು ಸಂದೇಶ ಕೊಡಬೇಕೇ ಹೊರತು ಅವ್ರ ಕೆಲಸಗಳು ನೋಡಿ ಹೀಯಾಳಿಸ್ಬಾರ್ದು. ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು, ಇನ್ನೊಬ್ಬರ ಕೆಟ್ಟತನಗಳನ್ನ ಹೇಳ್ಬಾರ್ದು. ಯಾರಿಗೂ ಅವರು ಬೆಳೀತಿದ್ದಾರೆ ಅಂತಂದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದರೂ ಕೂಡ ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ನಾವು ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬಾರ್ದು. ಆದ್ದರಿಂದ ನೋಡಿ, ಒಳ್ಳೆತನನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅಂತಂದರೆ, ನಮ್ಮ ಒಳ್ಳೆತನ ನಮ್ಗೆ ಇರಬೇಕು ಅಂತಂದಾಗ ನಮ್ಮ ಆತ್ಮಸಾಕ್ಷಿ ಒಪ್ಪುವಂಥ ಕೆಲಸಗಳನ್ನ ಮಾಡಬೇಕು. ಮತ್ತು ನೆಕ್ಸ್ಟ್ನೇ ಅಂಶ ಬಂದು ಯಾವ ರೀತಿ ಅಂತಂದರೆ ಗೌರವ. ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ನಮ್ಮ ಹಿರಿಯರಿಗೂ ಗೌರವವನ್ನು ಸೂಚಿಸಬೇಕು. ಯಾವ ರೀತಿ ಸೂಚಿಸಬೇಕು ಅಂತಂದರೆ, ಗೌರವಪೂರ್ವಕ ಪ್ರಣಾಮಗಳನ್ನ ರೀತಿಲಿ ಯಾರಿಗೆ ಆದ್ರೂ ಮರ್ಯಾದೆ ಅನ್ನೋದನ್ನು ಕೊಡಬೇಕು. ಅದರಿಂದ ನಮ್ಮ ವ್ಯಕ್ತಿತ್ವ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳಲು ಸಾಧ್ಯ ಆಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವವನ್ನು ಕೊಡಬೇಕು. ನಮ್ಮ ಒಳ್ಳೆತನ ಅಲ್ಲಿ ಎದ್ದು ಕಾಣುತ್ತೆ. ಮೊದಲು ನಾವು ಗೌರವ ಸೂಚಿಸುವುದನ್ನು ಕಲಿಯಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವವನ್ನು ಕೊಡಬೇಕು. ಕೆಟ್ಟ ರೀತಿಯಲ್ಲಿ ಮಾತಾಡೋಕ್ಕೆ ಹೋಗಬಾರ್ದು. ಯಾರ ಬಗ್ಗೆ ಆದರೂ ನಾವು ಅಂತಹ ವಿಷಯಗಳನ್ನ ಮುಟ್ಟಿಸ್ಬಾರ್ದು. ಯಾಕಂದರೆ ನಮ್ಮದೇ ಸಾವಿರಾರಂತಹ ಮನಸ್ತಾಪಗಳಿರ್ತವೆ, ಮನಸ್ಸಿನ ಆಲೋಚನೆಗಳಿರ್ತವೆ, ನಮ್ಮದೇ ಆದಂತಹ ತೊಂದರೆಗಳಿರ್ತವೆ. ಇನ್ನೊಬ್ಬರ ತೊಂದರೆಗಳನ್ನ ನೋಡ್ಕೊಂಡು ನಾವು ನಗುವಂಥ ಹಂತಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಒಳ್ಳೇದು ಹೇಳೋಣ, ಒಳ್ಳೇದು ಮಾಡೋಣ. ಯಾವುದೇ ಕಾರಣಕ್ಕೂ ನಾವು ನಮ್ಮ ತನವನ್ನು ಬಿಟ್ಕೊಡ್ಬಾರ್ದು. ನೆಕ್ಸ್ಟ್ನೇ ಅಂಶ ಬಂದು ಗೌರವ ಕೊಡಬೇಕು. ನಮ್ಮ ಸನಾತನ ಸಂಸ್ಕೃತಿಯ, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯ ಪ್ರಕಾರ ಪ್ರತಿಯೊಬ್ಬರಿಗೂ ಗೌರವ ಸೂಚಕವಾಗಿ ಬಳಸಬೇಕು. ಹೆಣ್ಮಕ್ಳಿಗೆ ಮತ್ತು ನಮ್ಮ ತಂದೆ ತಾಯಿ ಆದಂತಹ ಹಿರಿಯರಿಗೆ, ತಾಯಿ ರೂಪದಲ್ಲಿರುವಂತಹ ಸ್ತ್ರೀಯರಿಗೆ ಗೌರವ ಸೂಚಕವಾಗಿ ಪ್ರತಿಯೊಬ್ಬರು ಗೌರವ ಕೊಡಬೇಕು. ಮತ್ತು ನಮ್ಮ ಒಳ್ಳೆತನ ಯಾವ ರೀತಿ ರೂಪುಗೊಳ್ಬೇಕು ಅಂತಂದಾಗ ನಮ್ಮ ಗೌರವ ಸೂಚಕ ಪ್ರಮಾಣಗಳು ಕಾರಣವಾಗಬೇಕು. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಾವು ಗೌರವವನ್ನು ಕೊಡಬೇಕು. ಒಳ್ಳೆ ರೀತಿಲಿ, ಒಳ್ಳೆ ದಾರಿಲಿ ಹೋಗುವಂತಹ ಮಾರ್ಗಗಳನ್ನ ಹೇಳಬೇಕು. ಒಳ್ಳೆಯ ರೀತಿ ನಡವಳಿಕೆಗಳನ್ನ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ಹೇಳುವಂಥ ಹಂತಕ್ಕೆ ಹೋಗಬೇಕು. ಇನ್ನು ಹೇಳಬೇಕು ಅಂತಂದರೆ, ಒಳ್ಳೆತನ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಇದ್ದಾವೆ. ಆದ್ದರಿಂದ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇಂತಹ ವಿಚಾರಗಳನ್ನೆಲ್ಲ ನಿಮ್ಗಳಿಗೆ ಹಂಚ್ಕೊಳ್ತೀನಿ.
ಅದರಿಂದ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು.